ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಕೊಟ್ಟಿರುವಂತಹ ಸಂದೇಶ ಅನೇಕ ಚರ್ಚೆಗಳನ್ನ ಹುಟ್ಟು ಹಾಕ್ತು, ಜೊತೆಗೆ ಜನರ ಆತಂಕವನ್ನ ಜಾಸ್ತಿ ಮಾಡ್ತು ಅನ್ನುವಂತಹ ಚರ್ಚೆಗಳು ಕೇಳೋದಕ್ಕೆ ಸಿಕ್ತು. ಕಾರಣ ಆಲ್ರೆಡಿ ದೇಶವಾಸಿಗಳು ಆತಂಕದಲ್ಲಿದ್ರು. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಪ್ರಾರಂಭ ಆದಾಗಿಂದ ತೈಲ ಸಾಗಾಟ, LPG ಸಾಗಾಟ ನಿಂತು ಹೋಗಿದೆ. ಹಾಗಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸಿಗುತ್ತಾ ಸಿಗಲ್ವಾ? ಈ ಪ್ರಶ್ನೆಗಳ ಮಧ್ಯದಲ್ಲಿ ಯಾವಾಗ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಿತವಾಗಿ ಪೆಟ್ರೋಲ್ ಡೀಸೆಲ್ ಬಳಕೆ ಮಾಡಿ, ಮೆಟ್ರೋ ಸೇವೆಗಳನ್ನ ಅವಲಂಬನೆ ಮಾಡಿ, 1 ವರ್ಷದ ತನಕ ಚಿನ್ನ ಕೊಳ್ಳಬೇಡಿ, IT ಕಂಪನಿ ಉದ್ಯೋಗಿಗಳು ನೀವು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಒಳ್ಳೆಯದು ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅರೆರೆರೆ, ದೇಶದಲ್ಲಿ ಏನಾಗ್ತಾ ಇದೆ? ದೇಶ ಸಂಕಷ್ಟದ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆಯಾ? ನಾವೆಲ್ಲ ಹೇಗೆ ಅಲರ್ಟ್ ಆಗಬೇಕು? ನಾವ್ಯಾಕೆ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಕೆ ಮಾಡಬೇಕು ಅನ್ನುವಂಥ ಆತಂಕ ಜನರಲ್ಲಿ ಜಾಸ್ತಿ ಆಗ್ತಾ ಹೋಯ್ತು. ನಿಜಕ್ಕೂ ಇಂಥದ್ದೊಂದು ಪರಿಸ್ಥಿತಿ ದೇಶದಲ್ಲಿ ತಲೆದೂರೋದಕ್ಕೆ ಕಾರಣ ಏನು? ಇನ್ನೂ ಕೆಲವರು ಮುಂದಕ್ಕೆ ಹೋಗಿ ಟೀಕೆ ಮಾಡಿದ್ರು, ಅಲ್ಲರಿ ದೇಶವಾಸಿಗಳಿಗೆ ಹೇಳೋಕ್ಕೂ ಮುನ್ನ ನೀವು ಮಾಡಿ ತೋರಿಸಿ, ಆಮೇಲೆ ನಾವು ಕೂಡ ಫಾಲೋ ಮಾಡ್ತೀವಿ ಅಂತ. ಅದರಂತೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಾದಿಯಾಗಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ತಮ್ಮ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಹನಗಳನ್ನ ಕಂಪ್ಲೀಟ್ ಆಗಿ ಕಡಿತ ಮಾಡಿದ್ದಾರಂತೆ. ಲಿಮಿಟೆಡ್ ವಾಹನಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಇದರ ಸಂದೇಶ ಏನು? ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಏನು? ವಾಸ್ತವ ಪರಿಸ್ಥಿತಿ ಏನಿದೆ? ಬಟ್ ಎನಿವೆ, ನಾವು ನೀವು ಮೊದಲೇ ಹೇಳಬೇಕಾಗಿರೋದು ನೇಷನ್ ಫಸ್ಟ್ ಅಂತ ಯಾಕೆ ಹೇಳಬೇಕು ಅಂದ್ರೆ, ದೇಶ ಇದ್ರೆ ನಾವು ನೀವು, ದೇಶ ಸಂಕಷ್ಟದಲ್ಲಿದೆ ಅಂದ್ರೆ ನಾವೆಲ್ಲರೂ ಕೂಡ ಜೊತೆಯಾಗಿ ಇರಲೇಬೇಕು. ಇದು ದೇಶದ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಕೂಡ ಹೌದು. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ಹಾಫ್ ಲಾಕ್ಡೌನ್ನ ಬಚಾವ್ ಭಾರತ ಪ್ಲಾನ್. ಲಾಕ್ಡೌನ್ನಲ್ಲಿ ಇದ್ದಂತಹ ಪರಿಸ್ಥಿತಿ ಮತ್ತೆ ಮರುಕಳಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಸದ್ಯ ದೇಶದ ಅನೇಕ ರಾಜ್ಯಗಳಲ್ಲಿ ಕೈಗೊಳ್ತಾ ಇರುವಂತಹ ಕ್ರಮಗಳು. ಹಾಫ್ ಲಾಕ್ಡೌನ್ ಅಂತ ಯಾಕೆ ನಾವು ಪ್ರಸ್ತಾಪ ಮಾಡಿದ್ವಿ ಅಂದರೆ, ಆಲ್ರೆಡಿ IT ಉದ್ಯೋಗಿಗಳು ವರ್ಕ್ ಫ್ರಮ್ ಹೋಮ್ ಪ್ರಾರಂಭ ಮಾಡಿದ್ದಾರೆ. ಕೆಲವೊಂದಷ್ಟು ಕಡೆ ಪೆಟ್ರೋಲ್ ಡೀಸೆಲ್ ಮಿತ ಬಳಕೆಗೆ ಜೊತೆ ನಿಂತೀವಿ ಅಂತ ಹೇಳ್ತಿದ್ದಾರೆ. ಮೆಟ್ರೋ ಸೇವೆಯನ್ನು ಅವಲಂಬನೆ ಮಾಡ್ತಿದ್ದಾರೆ. ಹಾಗಾಗಿ ಯಾವ್ಯಾವ ರಾಜ್ಯಗಳಲ್ಲಿ ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಇದು ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡೆಲ್ಲಿಲಿ ವರ್ಕ್ ಫ್ರಮ್ ಹೋಮ್ ಆಲ್ರೆಡಿ ಪ್ರಾರಂಭ ಆಯಿತು. ಮೆಟ್ರೋ ಕಂಪಲ್ಸರಿ ಅನ್ನುವಂತಹ ಆದೇಶ ಇದೆ. ಸೈಕಲ್ನಲ್ಲಿ ಜಡ್ಜ್ ಬಂದ್ರು, ಅವರೊಂದು ಸಂದೇಶ ಕೊಟ್ಟರು, ದೇಶದ ಜೊತೆಗೆ ನಾವಿರಬೇಕು ಅಂತ. ದೇಶದಲ್ಲಿ ಏನಾಗ್ತಾ ಇದೆ, ಇದು ಯಾವುದರ ಮುನ್ಸೂಚನೆ? ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು? ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಅವರ ಭದ್ರತೆ ಕೂಡ ಕಟ್ಟಾಗಿದೆ. ಹೆಚ್ಚು ಖರ್ಚಿಗೆ ಬ್ರೇಕ್ ಹಾಕ್ತಾ ಇರೋದು ಯಾಕೆ ಗೊತ್ತಾ? ನಾವು ಮಾಡಿದ್ರೆ ದೇಶವಾಸಿಗಳು ಅದನ್ನ ಅನುಸರಿಸ್ತಾರೆ ಅಂತ. ಮೋದಿ ಮಿತವ್ಯಯ ಸೂತ್ರ ಜನರಿಗೆ ಕೊಡ್ತಾ ಇರುವ ಸಂದೇಶ. ಭಾರತ ಉಳಿಸಿ, ಮೋದಿ ಮನವಿಗೆ ರಾಜಕೀಯ ಬಣ್ಣ ಬೇಕಾ? ಹಾಫ್ ಲಾಕ್ಡೌನ್ ಬಚಾವ್ ಭಾರತ ಪ್ಲಾನ್ ಇದು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಏನೇ ಇರಲಿ, ವಿರೋಧ ಪಕ್ಷಗಳು ವಿರೋಧ ಮಾಡೋದು ಸಹಜ, ರಾಜಕೀಯ ತರೋದು ಸಹಜ. ಯಾಕಂದ್ರೆ ದೇಶದ ಜನತೆಯ ಪರವಾಗಿ ನಾವಿದ್ದೀವಿ ಅನ್ನುವಂಥ ಸಂದೇಶವನ್ನು ಅವರು ಕೊಡೋದು ಸಹಜ. ಅಂಥ ಬೆಳವಣಿಗೆಗಳು ರಾಜಕೀಯವಾಗಿ ತಿರುವುಗಳನ್ನು ಪಡೆದುಕೊಳ್ತಾ ಇದ್ರೆ, ಬಟ್ ಜನಸಾಮಾನ್ಯರ ನಿಲುವು ಏನಾಗಿರಬೇಕು ಈ ಸಂದರ್ಭದಲ್ಲಿ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅದನ್ನ ಅರ್ಥ ಮಾಡಿಸುವ, ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿರುತ್ತೆ. ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಓಕೆ, ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಬೇಕಾದ್ರೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಎಕ್ಸ್ಪರ್ಟ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಆರ್ಥಿಕ ತಜ್ಞರು ಆದಂತಹ ಸತೀಶ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆದಂತಹ ಚಾಂದ್ ಪಾಷಾ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. IT ಉದ್ಯೋಗಿ ಮಧುಸೂದನ್ ಸರ್ ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಸತೀಶ್ ಸರ್ ಅಂತ ಪ್ರಾರಂಭ ಮಾಡ್ಬಿಡ್ತೀನಿ. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಪ್ರಾರಂಭ ಆದಾಗಿಂದ ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಎಷ್ಟು ಮಟ್ಟಿಗೆ ಅದು ಪೆಟ್ಟು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೀವು ಮಾತಾಡಿದ್ದೀವಿ ಸತೀಶ್ ಸರ್. ಬಟ್ ಈಗ ಜನರಲ್ಲಿದ್ದಂಥ ಆತಂಕ ಜಾಸ್ತಿ ಆಗೋಯ್ತು. ಕಾರಣ ದೇಶದ ಪ್ರಧಾನಿಗಳೇ ಹಿಂಗೆ ಹೇಳ್ಬಿಟ್ರಲ್ಲ ಅನ್ನುವಂಥ ಪ್ರಶ್ನೆಗಳು ರೈಸ್ ಆಗ್ತಾ ಇದೆ. ಏನು ಅರ್ಥ ಮಾಡ್ಕೊಳ್ಬೇಕು ಈ ದೇಶದ ಪ್ರಜೆಗಳು ಅಂತ? ಮೊದಲನೇದಾಗಿ ಇದನ್ನು ಪೊಲಿಟಿಕಲ್ ಆಗಿ ನೋಡೋದೇ ತಪ್ಪಾಗಿದೆ. ಕಾರಣ ಯಾಕಂದರೆ ನಮ್ಮ ಹತ್ರ ಕಂಟ್ರೋಲ್ ಇರೋದನ್ನ ಕಂಟ್ರೋಲ್ ಮಾಡ್ಬೋದು. ಈಗ ಯಾವುದೇ ಪಕ್ಷದಲ್ಲಿ ಯಾರೇ ಅಧಿಕಾರದಲ್ಲಿ ಇದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇರೋದು. ವಾರನ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಹೇಳಿ ನಮಗೆ ಮುಖ್ಯವಾಗಿ ಇರೋದು ಏನಂದರೆ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್. ನಮಗೀಗ ಆಯಿಲ್ ಪರ್ಚೇಸ್ ಮಾಡಬೇಕಂದ್ರೆ ಡಾಲರ್ಸ್ನ ಅವಶ್ಯಕತೆ ಇದೆ. ಡಾಲರ್ಸ್ ಅವಶ್ಯಕತೆ ಇದೆ ಅಂದಾಗ ಡಾಲರ್ಸ್ ಎಲ್ಲಿ ಹೋಗ್ತಾ ಇದೆ, ಪೋಲ್ ಆಗ್ತಾ ಇದೆ, ಬೇಕಾಗಿರೋಂಥ ಅಸೆಟ್ಸ್ ಯಾವುದು, ಬೇಡದೇ ಇರೋ ಅಸೆಟ್ಸ್ ಯಾವುದು, ಇದ್ರ ಬಗ್ಗೆ ಮೊದಲು ಗಮನಿಸಿ ಆ ನಿಟ್ಟಿನಲ್ಲಿ ಆಲ್ರೆಡಿ ಒಂದು ಮೈಂಡ್ ಸೆಟ್ ಅನ್ನು ರೆಡಿ ಮಾಡಿದ್ರು ಮೋದಿ ಅವರು. ನಾವು ಹಿಂದೆ ಕೂಡ ಮಾತಾಡಿದ್ದು, ಇದು ಪ್ರೈಸ್ ಇನ್ಕ್ರೀಸ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಬೇರೆ ಎಲ್ಲ ಕಂಟ್ರೀಸ್ಗಳಲ್ಲೂ, ಬೇರೆ ವರ್ಲ್ಡ್ ಅಲ್ಲಿ ಇರೋ ಬೇರೆ ಎಲ್ಲ ಕಂಟ್ರೀಸ್ ಕೂಡ ಜಾಸ್ತಿ ಆಗಿದೆ ಅಂತ.
ಸೊ ಆ ನಿಟ್ಟಿನಲ್ಲಿ ಪ್ರೈಸ್ ಇನ್ಕ್ರೀಸ್ ಆಗೋದ್ರಲ್ಲಿ ಮುಂಚೆನೇ ನಮಗೊಂದು ಮಾಹಿತಿ ಇತ್ತು, ಯಾಕಂದ್ರೆ ಎಲ್ಲ ಕಂಟ್ರೀಸ್ ಆಗಿದೆ, ನಮಗೆ ಈಗ ಡಾಲರ್ಸ್ ಅವಶ್ಯಕತೆ ಖಂಡಿತ ಇದೆ ಕರೆಂಟ್ ಅಕೌಂಟ್ ಡೆಫಿಸಿಟ್ಸ್ ಅಲ್ಲಿ. ಸೊ ಪ್ರೈಸ್ ಇನ್ಕ್ರೀಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ ನಮಗೆ. ಇದು ರಾಜಕೀಯ ತಿರುವು ಪಡೆದುಕೊಳ್ಳೋ ಅವಶ್ಯಕತೆ ರಾಜಕೀಯದ ಪ್ರಶ್ನೆನೇ ಬರಬಾರ್ದು ಇಲ್ಲಿ, ಯಾಕಂದ್ರೆ ಇಲ್ಲಿ ಮೋದಿ ಅವರು ಕೂತಿದ್ದಾರೆ ಅಂತಲ್ಲ, ಪ್ರಧಾನಿ ಅವರು ಅಂತಲ್ಲ, ಬೇರೆ ಯಾರೇ ಕೂತ್ರು ಕೂಡ ಅವ್ರ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಇದು ಸಹಜವಾಗಿ ಎಲ್ಲರ ಮೇಲೂ ಪರಿಣಾಮ ಬೀಳ್ತಾ ಇದೆ. ಇದು ಇಂಡಿಯಾದಲ್ಲಿ ಮಾತ್ರ ಅಷ್ಟೇ ಅಲ್ಲ, ಎಲ್ಲಾ ಬೇರೆ ಬೇರೆ ಕಂಟ್ರೀಸ್ ಯಾರು ಡಿಪೆಂಡೆಂಟ್ ಆಗಿದಾರೋ ಆ ಎಲ್ಲಾ ಕಂಟ್ರೀಸ್ ಕೂಡ ಅವ್ರವ್ರದಾದಂತ ಮೆಜರ್ಸ್ ನ ತಗೊಂಡಿದ್ದಾರೆ. ನೇಷನ್ ಫಸ್ಟ್ ಅಂತ ಹೇಳಿ ಅವ್ರವ್ರ ಕಂಟ್ರೀಸ್ ಮೆಜರ್ ತಗೊಂಡಿದ್ದಾರೆ. ಆಸ್ ಅ ಪ್ರೈಮ್ ಮಿನಿಸ್ಟರ್ ಆಗಿ ಅದನ್ನ ನಿಭಾಯಿಸೋ ಶಕ್ತಿ ಇರಬೇಕಾಗಿತ್ತು, ಅದನ್ನ ಜನರ ಮೇಲೆ ಯಾಕೆ ಆ ಹೊರೆ ತಂದು ಹಾಕ್ತಿದ್ದೀರಿ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ರು. ಇದನ್ನ ಆರ್ಥಿಕ ತಜ್ಞರಾಗಿ ಇದನ್ನ ಪ್ರಶ್ನೆ ಮಾಡೋದು ಅವರ ಮೂಲಭೂತ ಹಕ್ಕು, ಅದರಲ್ಲೇನು ಡೌಟ್ ಇಲ್ಲ. ಹಾಗಂತ ಹೇಳಿ ಈಗ ಕಂಟ್ರೋಲ್ ಅಂದ್ರೆ ಯಾವ ರೀತಿ ಮಾಡ್ಬೋದಿತ್ತು? ಈಗ ನಮಗೆ ಬರೀ ಇರಾನಿಂದ ಅಷ್ಟೇ ನಾವು ಆಯಿಲ್ನ ಇಂಪೋರ್ಟ್ ಮಾಡ್ತಿಲ್ಲ, ಅರೌಂಡ್ 40 ಕಂಟ್ರೀಸ್ ಇಂದ ನಾವು ಆಮದು ಮಾಡ್ಕೋತಾ ಇದೀವಿ. ನೋಡಿ, ಹೇಳೋದಾದ್ರೆ ರಷ್ಯಾ 35% ಆಯಿಲ್ನ ಇಂಪೋರ್ಟ್ ಮಾಡ್ತಾ ಇದೀವಿ, ಇರಾಕ್ 19% ಇದೆ, ಸೌದಿ ಅರೇಬಿಯಾ 14% ಇದೆ, UAE 10% ಇದೆ, US 5% ಅಲ್ಲಿ ಮಾಡ್ತಾ ಇದೀವಿ, ಕುವೈಟ್ 3% ಇದೆ, ಅಂಗೋಲಿಯಾ 2% ಇದೆ, ನೈಜೀರಿಯಾ 2%, ಕೊಲಂಬಿಯಾ 1%, ಮೆಕ್ಸಿಕೋ 1%. ಸೊ ಈ ರೀತಿ ನಮಗೆ ಡಿಪ್ಲೊಮ್ಯಾಟಿಕ್ ಇರೋದ್ರಿಂದಾನೇ ನಮಗೆ ಕಂಪ್ಲೀಟ್ ಆಗಿ ಇನ್ನೂ ಹೊರೆನ ಟ್ರಾನ್ಸ್ಫರ್ ಆಗಿರಲಿಲ್ಲ. 2 ತಿಂಗಳಿಂದ ಫೆಬ್ರವರಿ 28ಕ್ಕೆ ವಾರ ಆಗಿದ್ದು, ಇಲ್ಲಿವರೆಗೂ ನಮಗೆ ಇನ್ನೂ ಟ್ರಾನ್ಸ್ಫರ್ ಆಗಿರಲಿಲ್ಲ. ಸೊ ಈಗ ಟ್ರಾನ್ಸ್ಫರ್ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹೇಳಿದಿದ್ರೆ ಇವರು ಪ್ರೈಸ್ ರಾಜ್ಯ ಸರ್ಕಾರ ಪೆಟ್ರೋಲ್ ಪ್ರೈಸ್ ನ ಇನ್ಕ್ರೀಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. 2 ರೂಪಾಯಿ ಆಗಿರ್ಬೋದು, 1 ರೂಪಾಯಿ ಕೂಡ ಮ್ಯಾಟರ್ ಆಗುತ್ತೆ. ಹೌದು. ಸೊ ಅವರು ಇನ್ಕ್ರೀಸ್ ಮಾಡಿರಬಾರ್ದಿತ್ತು. ಹಾಗಿದ್ದಿದ್ರೆ ಈಗ ಈ ನಿಟ್ಟಿನಲ್ಲಿ ಸರ್, ಈಗ ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಒಂದಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಪೆಟ್ರೋಲ್ ಡೀಸೆಲ್ ದರ ಹೈಕ್ ಆಗ್ಲೇಬೇಕು. ಸೊ ಇಷ್ಟು ದಿನಗಳ ಕಾಲ ಮಾಡಿರ್ಲಿಲ್ಲ, ಈಗ ಅದನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ.